ಸ್ಟಾರ್ಟ್ ಆಗಿ ನಮ್ಮ ಕಾರ್ಯಾಗಾರ ಕೆಲಸಗಳು ಎಲ್ಲ ಸ್ಟಾರ್ಟ್ ಆಗಿ ಮೊದಲನೇ ತಿಂಗಳು ಸ್ಟಾರ್ಟ್ ಆಗಿ 1 ವರ್ಷ ಆಗ್ತಾ ಬಂತು. ಮುಂದಿನ ತಿಂಗಳ ಆಗಸ್ಟ್ 15ಕ್ಕೆ ಸರಿಯಾಗಿ 1 ವರ್ಷ ಆಗ್ತದೆ. 1 ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ನಮ್ಮದು ಕನಸಿತ್ತು, ನಮ್ಮ ಕಂಪ್ನಿ ವತಿಯಿಂದ ಅತಿ ಹೆಚ್ಚು ಮಹಿಳಾ ಸಬಲೀಕರಣ ಮತ್ತು ಎಜುಕೇಷನ್ ಕಡೆಗೆ ಜಾಸ್ತಿ ನಾವು ಒತ್ತು ಕೊಡಬೇಕನ್ನೋದು ನಮ್ಮ ಕನಸಾಗಿತ್ತು. ನಾವು ಇದು ಕಂಪನಿ ಹುಟ್ಟು ಹಾಕಬೇಕಾದ್ರೆ ಅದರ ಅಂಗವಾಗಿ ನಾವು ಸ್ಟಾರ್ಟಪ್ಪೇ ಮಾಡೋಣ ಇದು ಅಂತೇಳಿ ಇತ್ತು ನಮ್ಮ ಮನಸ್ಸಲ್ಲಿ. ಅಂದರೆ ಸ್ಟಾರ್ಟಿಂಗೇ ಮಾಡೋಕ್ಕಾಗಲ್ಲ, ಜನಸಂಖ್ಯೆಗಳು ಹೆಂಗೆ ಹೆಚ್ಚಾಗ್ತದೆ ಹಂಗೆ ನೋಡ್ಕೊಂಡು ನಾವು ರೂಪುರೇಷೆಗಳು ಸ್ಟಾರ್ಟ್ ಮಾಡೋಣ ಅಂಥೇಳಿ ಮತ್ತೊಂದು ಯೋಚನೆ ಮಾಡಿ ಇಲ್ಲಿಗೆ ಮಾಡೋಕ್ಕೆ 1 ವರ್ಷ ಆಯಿತು. ನಿಮ್ಮೆಲ್ಲರ ಸಹಕಾರದಿಂದ ನಮ್ಮ ಕಂಪ್ನಿ 1 ವರ್ಷದವರೆಗೆ ಭಾಳ ನಗುತ್ತಾ ಸಾಗ್ತಾ ಬಂತು. ಇಲ್ಲಿ ನಮ್ಮ ABS ಮೀಡಿಯಾ ಗ್ರೂಪ್ನ ಪ್ರತಿಯೊಬ್ಬ ಸದಸ್ಯರೇನಿಗೆ 5,500 ಜನನೂ ನಮ್ಮ ಸಹಕಾರ ಕೊಟ್ಟರು. ಅವರು ನಮಗೆ ಬೆನ್ನೆಲುಬಾಗಿ ನಿಂತಿದ್ದಕ್ಕೆ ಕಂಪ್ನಿ ನಡೀತಾ ಭಾಳ ಚೆನ್ನಾಗಿ ನಗ್ನಗ್ತಾ ಓಡ್ತಾ ಇದೆ. ಜೊತೆಗೆ ಈಗ ಎಜುಕೇಷನ್ ಅಂತ ಬಂದಾಗ ವಾರ್ಷಿಕೋತ್ಸವದ ಅಂಗವಾಗಿ ನಮ್ಮ ಕನಸನ್ನು ನನಸು ಮಾಡಬೇಕಂತ ಹೇಳಿ ನಾವು ABS ಮೀಡಿಯಾ ಗ್ರೂಪ್ಸ್ ವತಿಯಿಂದ ಇದು IAS IPS ಆಮೇಲೆ PDO ನರ್ಸಿಂಗು ಯಾವುದೇ ಇರಲಿ ಕೋಚಿಂಗ್ ಸೆಂಟ್ರುಗಳು, ಕೋಚಿಂಗ್ ಕೊಡೋಂಥ ತರಬೇತಿ ಕಾರ್ಯಾಗಾರಗಳು ನಡೆಸಬೇಕು ಸ್ಟಾರ್ಟಪ್ ಅಂತ ಹೇಳಿ ನಾವು ಯೋಚನೆ ಮಾಡಿದಾಗ ನಾವು ಇಲ್ಲಿ ಏನೇ ಇಲ್ಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇದು ಬಿಜಾಪುರ ಧಾರವಾಡ ಅಲ್ಲೆಲ್ಲ ನಡೀತಾ ಇದ್ದಾವೆ. ಇಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಿಂದ ನಾವು ಬಳ್ಳಾರಿ, ಹೊಸಪೇಟೆ, ಹರಪನಹಳ್ಳಿ ಈ ಕಡೆ ಭಾಗದವರು ನಾವು ಈ ಕೋಚಿಂಗ್ಗಳು ತರಬೇತಿ ತಗೊಳಕ್ಕಂದ್ರೆ ನಾವು ಇಲ್ಲಿಂದ ಬೆಂಗಳೂರು ಹೋಗಬೇಕು ಅಥವಾ ಧಾರವಾಡ ಹೋಗಬೇಕು ಅಥವಾ ಬಿಜಾಪುರ ಹೋಗಬೇಕು, ತುಂಬ ದೂರ ಆಗ್ತಿ. ಅದ್ರಾಗೂ ನಮ್ಮ ರೈತಾಪಿ ಜನರಿಗೆ ಭಾಳ ಕಷ್ಟ ಆಗ್ತತಿ. ರೈತರಿಗೆ ಮಳೆ ಇಲ್ಲದ ಅಂಗವಾಗಿ ಅವರಿಗೆ ಭಾಳ ಕಷ್ಟ ಆಗ್ತಿರ್ತದೆ. ಅಂಥವ್ರ ಮಕ್ಕಳ ಕಾನ್ಸೆಪ್ಟ್ ಇರ್ತದೆ ನಾವು ಓದಬೇಕು, ನಾವು ಬೆಳಿಬೇಕಂತ. ಇಲ್ಲಿಂದ ಧಾರವಾಡ, ಬೆಂಗಳೂರು, ಬಿಜಾಪುರಕ್ಕೆ ಹೋಗ್ಬೇಕಂದ್ರೆ ಅವರಿಗೆ ಸಾಕಷ್ಟು ಹಣ ಬೇಕಾಗ್ತದೆ. ಹಂಗಾಗಿ ಯೋಚನೆ ಮಾಡಿದಾಗ ನನ್ನ ಕುಟುಂಬದಲ್ಲಿನ ನನಗೆ ಆಗ್ತಾ ಇದೆ, ನಮ್ಮ ಮಕ್ಕಳಿಗೆ ನಾವು ಕಳಿಸ್ಬೇಕಂದ್ರೆ ಎಷ್ಟು ಖರ್ಚು ಬರ್ತತಿ, ಏನೆಲ್ಲ ಸಾಧ್ಯತೆ ಮಾಡಬೇಕು ಅವರಿಗೆ ಅಂಥೇಳಿ. ಇಲ್ಲಿ ಜನರಿಗೆ, ಇಲ್ಲಿ ರೈತರ ಮಕ್ಕಳಿಗೆ, ಇಲ್ಲಿ ಮಧ್ಯಮ ವರ್ಗದ ಕುಟುಂಬದ ಮಕ್ಕಳಿಗೆ ಅನುಕೂಲ ಆಗಬೇಕಂದ್ರೆ ನಾವು ಈ ಒಂದು ತರಬೇತಿ ಕೇಂದ್ರ ಮಾಡಬೇಕು. IAS IPS ಇದು ನಾನಾ ರೀತಿಯ ಕೋಚಿಂಗ್ಗಳು 1ನೇ ತರಗತಿಯಿಂದ ಹಿಡಿದು SSLC ಓದ್ತಕ್ಕಂಥ ಮಕ್ಕಳುಗಳಿಗೂ ಸಹ ಒಳ್ಳೆ ಶಿಕ್ಷಣ ಸಿಗಬೇಕಂದ್ರೆ ತರಬೇತಿ ಭಾಳ ಮುಖ್ಯ ಆಗಿರ್ತತಿ. ಹಾಗಾಗಿ ನಾವು ಈ ತರಬೇತಿ ಇದು ತೆಗಿಬೇಕು ಅಂತ ಹೇಳಿ ಲೈಬ್ರರಿ ಕೋಚಿಂಗ್ ಸೆಂಟ್ರು ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ನೀವೆಲ್ಲರೂ ಸಹಕಾರ ಕೊಟ್ಟಿದ್ದಕ್ಕೆ ನನಗೆ ಖುಷಿ ಏನಂದರೆ ಈ ಕೋಚಿಂಗ್ ಸೆಂಟ್ರ್ ಮೊದಲನೇ ಶಿಕ್ಷಣಕ್ಕಾಗಿ ಒತ್ತು ಕೊಟ್ಟು ವಾರ್ಷಿಕೋತ್ಸವದ ಅಂಗವಾಗಿ 1 ತಿಂಗಳ ಮುಂಚೆನೇ ಇದೇ ಬರ್ತಕ್ಕಂಥ ಭಾನುವಾರ ದಿನ ನಾವು ಒಂದು ತರಬೇತಿ ಕೇಂದ್ರವನ್ನು ಉದ್ಘಾಟನೆ ಮಾಡ್ತಾ ಇದ್ದೀವಿ. ನೀವೆಲ್ಲರೂ ಸಹಕಾರ ಕೊಡ್ರಿ. ಇಲ್ಲಿ ಇರ್ತಕ್ಕಂಥ ಅಕ್ಕಪಕ್ಕ ತಾಲೂಕಿನ ಜನರಿಗೆ ನಿಮ್ಮಿಂದ ಸುದ್ದಿ ಬಿತ್ತನೆ ಆಗಲಿ, ಅವ್ರ ಮಕ್ಕಳು ಬಂದು ಇಲ್ಲಿ ನಮಗೆ ಅಡ್ಮಿಷನ್ಗಳು ಕೊಡಲಿ. ಒಂದು ವಿಶೇಷವಾಗಿ ಹೇಳ್ಬೇಕಂದ್ರೆ ಅವರಿಗೆ ಯಾವುದೇ ಕಾರಣಕ್ಕೂ ಅತಿ ಹೆಚ್ಚಿನ ಶುಲ್ಕ ನಾವು ತಗೊಳ್ತಾ ಇದ್ದೀವಿ. ಪ್ರತಿಯೊಂದು ಇರ್ತದೆ, ಬುಕ್ಸ್ ಇರ್ತವೆ, ಲೈಬ್ರರಿಗೆ ಎಲ್ಲ ಇರ್ತದೆ. ಆದರೆ ಪ್ರಾಧ್ಯಾಪಕರಿಗೆ ಕೊಡೋದು ಒಬ್ಬೊಬ್ರದ್ದು ಒಂದೊಂದು ರೇಟ್ ಇರುತ್ತೆ. ಅದಕ್ಕೆ ನಾನು ಯೋಚನೆ ಮಾಡಿ ನಮ್ಮ ಸಹಪಾಠಿಗೆ ಹೇಳಿದೆ, ಬಾಬುಗೆ ನೋಡು ನಾವು ಇಷ್ಟೇ ರಿಯಾಯಿತಿ ಅಂತ ಇಡೋದು ಬೇಡ, ಅವ್ರ ಮೇಲೆ ಹಾಕ್ಬಿಡೋಣ. ಯಾವ ವಿದ್ಯಾರ್ಥಿಗಳು ಬರ್ತಾರೆ ಅವರ ಪೇರೆಂಟ್ಸ್ಗಳ ಹತ್ರ ಅವ್ರು ಮಾತಾಡ್ಕೊಂಡು, ಪ್ರಾಧ್ಯಾಪಕರು ಬರ್ತಾರಲ್ಲ ನಿಮ್ಮ ಮನಸ್ಸಿಗೆ ತಿಳಿದಷ್ಟು ನಾವಿಷ್ಟೇ ಅಂತ ರಿಯಾಯಿತಿ ನಾವು ಕೊಡಲ್ಲ. ಅತೀ ಕಡಿಮೆ ನೀವು 100 ರೂಪಾಯಿ ಕೊಟ್ಟರು ಅದು ಪ್ರಾಧ್ಯಾಪಕರಿಗೆ ಮುಟ್ಟಬೇಕು. ನಮ್ಮ ಸಂಸ್ಥೆಗೇನು ಬೇಡ, ನಿಮಗೆ ಶಿಕ್ಷಣ ಕೊಡ್ತಾರಲ್ಲ ಬಂದು ಕೋಚರ್ಸ್ಗಳಿಗೆ ಮುಟ್ಟಂಥ ಕೆಲಸ ಆಗಬೇಕು. ಅದಕ್ಕೆ ನಿಮಗೆ ತಿಳಿದಷ್ಟು ನೀವು ಕೊಡ್ರಿ ಅಂತೇಳಿ ನಾವು ಅವರಿಗೆ ಇದು ಮಾಡಿದ್ದೀವಿ. ಆಗ್ತಾರೆ, ಸ್ವಲ್ಪ ನಮಗೆ ಕಷ್ಟ ಆಗ್ತತಿ ಪ್ರಾಧ್ಯಾಪಕರಿಗೆ ಹೇಳ್ಬೇಕಂದ್ರೆ. ಅಂತಂತರಿಗೆ ಹುಡುಕ್ಬೇಕು, ಅವರು ಸಮಾಜ ಸೇವೆಯಲ್ಲಿ ದುಡುಕಿರ್ತಕ್ಕಂಥ ಮನೋಭಾವ ಇರ್ತಕ್ಕಂಥವರಿಗೆ ನಾವು ಕಂಪ್ನಿ ವತಿಯಿಂದ ಕೊಡಬೇಕಾಗ್ತದೆ. ಹೌದು, ಕೊಡ್ತೀವಿ ಕಂಪ್ನಿ ವತಿಯಿಂದ. ಹಾಂ ಸರ್, ಕಂಪ್ನಿ ವತಿಯಿಂದ ನಾವು ಕೊಡ್ತೀವಿ. ತರಬೇತಿ ಕೇಂದ್ರನ ಅಧ್ಯಯನ ಕೇಂದ್ರ ಮಾಡ್ತಾರೆ ಸರ್. ಇದು
ನಮಗೆ ಸ್ಟಾರ್ಟಿಂಗ್ ಲೈಬ್ರರಿ ಸರ್, ಇನ್ನೊಂದು 3 ತಿಂಗಳಲ್ಲಿ ಅದಕ್ಕೂ ನಾವು ಕೋಚರ್ಸ್ಗಳ ಹತ್ರ ಮಾತಾಡಿದ್ದೀವಿ. ಚಾಣಕ್ಯದವ್ರು ಬರ್ತೀನಿ ಅಂತ ಹೇಳಿದ್ದಾರೆ. ಆಮೇಲೆ ಸಾಧನಾ ಅಕಾಡೆಮಿ ಅವರು ಬರ್ತಾ ಇದ್ದಾರೆ ಬೆಂಗಳೂರು. ಆಮೇಲೆ ಸಾಕಷ್ಟು ಜನರು ನಮ್ಮ ಜೊತೆಗೆ ಇರ್ತಕ್ಕಂಥ ಸಂಗಡಿಗರು ಸಹ ಲೆಕ್ಚರ್ಸ್ಗಳು ಇದ್ದಾರೆ. ನಾನು ಬರ್ತೀನಿ ಕೋಚಿಂಗ್ ಮಾಡೋಕ್ಕೆ ತಿಂಗಳಲ್ಲಿ 1 ದಿನ 2 ದಿನ ಅಂತ ಹೇಳಿದ್ದಾರೆ. ಚಾಣಕ್ಯ ಅಂದ್ರೆ ಬಿಜಾಪುರ ಸರ್, ಬಿಜಾಪುರ. ಚಾಣಕ್ಯ ಕೆರಿಯರ್. ಹಾಂ ಸರ್, ಹೌದು ಸರ್. ಅವರೆಲ್ಲ ಬರ್ತೀನಿ ಅಂತ ಹೇಳ್ತಿದ್ದಾರೆ. ಅವರು ತಿಂಗಳಲ್ಲಿ ಒಬ್ಬೊಬ್ಬರು ಲೆಕ್ಚರ್ 1-2 ಸಾರಿ ಬರ್ತಾರೆ. ಆ ರೀತಿ ಅಲ್ಲ, ಅಲ್ಲಿವರೆಗೂ ಕಂಪ್ನಿ ಭಾಳ ಚೆನ್ನಾಗಿ ಬಂದಿದೆ. ಅದರ ಅಂಗವಾಗಿ ಈಗ ನಾವು ಪ್ರತಿ ತಿಂಗಳ ಏನು ಡ್ರಾ ಮಾಡ್ತಾ ಬಂದು ಜನಸಂಖ್ಯೆಗಳಿಗೆ ಏನು ಕೊಡ್ತಾ ಇದ್ದೀವಿ ಪ್ರಾಡಕ್ಟ್ಗಳು, ನಾವು ಹೊರಗಡೆಯಿಂದ ಪರ್ಚೇಸಿಂಗ್ ಮಾಡಿ ತಗೊಂಡು ಬಂದು ಕೊಡ್ತಾ ಇದ್ದೀವಿ ಸರ್. ಇದು ಹೊರಗಡೆಯಿಂದ ಕೊಟ್ಟರೆ ನಮಗೆ ಸ್ವಲ್ಪ ಇದು ಆಗ್ತದೆ. ನಾವು ಬದುಕಬೇಕನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಇಲ್ಲಿ ಜನರಿಗೆ ಅನುಕೂಲ ಆಗಲಿ. ಆಮೇಲೆ ABS ಕಂಪ್ನಿ ನಾನು ಸಂಸ್ಥಾಪಕಳಾಗಿ ಇದೇ ಊರಿನವಳು. ನಾನು ಯಾಕೆ ಜನರಿಗೆ ಒಂದು ನಂಬಿಕೆ ಬರೋಂಥ ಕೆಲಸ ಮಾಡಬೇಕಂದ್ರೆ ನಾವೇ ಪ್ರಾಡಕ್ಟಿಂದ ಅಂಗಡಿಗಳು ಓಪನ್ ಯಾಕೆ ಮಾಡಬಾರ್ದು ಅಂಥೇಳಿ ನಾವು ಯೋಚನೆ ಮಾಡಿ ನಾವು ABS ಕಂಪ್ನಿಯಿಂದ ಒಂದು ಇದು ಸೂಪರ್ ಮಾರ್ಕೆಟನ್ನು ಓಪನ್ ಮಾಡ್ತಾ ಇದ್ದೀವಿ. ನಮ್ಮ ABS ಬ್ರ್ಯಾಂಡಲ್ಲೇ ನಮ್ಮ ಸೂಪರ್ ಮಾರ್ಕೆಟ್ ನಾವು ಓಪನಿಂಗ್ ತೆಗಿತಾ ಇದ್ದೀವಿ. ಹಾಂ ಸರ್, ನಮ್ಮ ಕಂಪ್ನಿಯಿಂದಾನೆ ಸರ್. ರೈತರಿಗೆ ಪ್ರತಿಯೊಬ್ಬರಿಗೂ ಅನುಕೂಲ ಆಗ್ತದೆ ಸರ್. ನಮ್ಮದೇ ಕಂಪ್ನಿಯಿಂದ ಪ್ರಾಡಕ್ಟ್ ತಗೊಂಡು ಹೋದರೆ ಗ್ರಾಹಕರು ನಾವು ಇನ್ನೂ ಸ್ವಲ್ಪ ಒಳ್ಳೇದಾಗ್ತದೆ ಅಂತ ಹೇಳಿ ನಾನು ಇದು ಒಂದು ಖುಷಿ ವಿಷಯ ಹಂಚ್ಕೊಳ್ತೀನಿ ವಿಷಯ. ಅದು ಆಗಸ್ಟ್ 28ಕ್ಕೆ ನಮ್ಮದು 25ಕ್ಕೆ ಕಂಪ್ನಿ ಇದು ಆ್ಯನಿವರ್ಸರಿ ಇದೆ ಸರ್. ಹಾಗಾಗಿ ನಾವು 28ನೇ ತಾರೀಕಿಗೆ ಉದ್ಘಾಟನೆ ಇದೆ ಸೂಪರ್ ಮಾರ್ಕೆಟ್. ಈ ತಿಂಗಳ ಮುಂದೆ ಆಗಸ್ಟ್ ತಿಂಗಳ. ಅದು ನಾನು ನಿಮ್ಮ ಹತ್ರ ಹೇಳ್ಕೊಳ್ಳೋಣ ಅಂತ ಹೇಳಿ ಸರ್. ಪ್ಲೇಸ್ ಇದು ವಾಲ್ಮೀಕಿ ಸರ್ಕಲ್ ಸರ್, ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಪೋಸಿಟ್ ನಮ್ಮ ಬಿಲ್ಡಿಂಗ್ ಅಲ್ಲಿ ಕೆಲಸ ನಡೀತಾ ಇದೆ. ಅದರಲ್ಲಿ ನಮ್ಮ ಸೂಪರ್ ಮಾರ್ಕೆಟ್ ಆಗ್ತಾ ಇದೆ. ಅದು ನಮ್ಮ ಗ್ರಾಹಕರಿಗೆ ನಾವು ಕೊಡ್ತಕ್ಕಂಥ ಅದು ಏನು ಐಟಮ್ಸ್ಗಳು ಇದಾವೆ ನಮ್ಮ ಸೂಪರ್ ಮಾರ್ಕೆಟ್ ಇಂದಾನೆ ನಾವು ಹುಡುಕಿ ಕೊಡ್ತೀವಿ ಸರ್. ನಮ್ಮ ಇದಕ್ಕೆ ಏನು ರಿವರ್ಸ್ ಮಾಡಬೇಕು ಅದು ನಾವು ಕೊಡ್ತಾ ಇದ್ದೀವಿ. ಆಮೇಲೆ ರೈತರಿಗೋಸ್ಕರ ಅನುಕೂಲ ಆಗಲಿ ಅಂತ ನಮ್ಮ ಸ್ಕೀಮಲ್ಲಿ ಹಲವು ರೈತರಿಗೆ ಅತಿ ಹೆಚ್ಚಿನ ಇದರಲ್ಲಿ ಟ್ರ್ಯಾಕ್ಟರ್ಗಳು ಇಟ್ಟಿದ್ದೀವಿ ಸರ್. ಅವರಿಗೆ ಟ್ರ್ಯಾಕ್ಟ್ರು ಕೊಡ್ತಾ ಇದ್ದೀವಲ್ಲ, ನಾವು ಬೇರೆ ಬೇರೆ ಕಂಪ್ನಿಯಿಂದ ಟ್ರ್ಯಾಕ್ಟರ್ಗಳು ತಗೊಂಡು ಬಂದು ಕೊಡ್ತಾ ಇದ್ದೀವಿ. ನಾವೇ ಯಾಕೆ ನಮ್ಮ ಕಂಪ್ನಿಯಿಂದ ಒಂದು ಟ್ರ್ಯಾಕ್ಟರ್ ಡೀಲರ್ಶಿಪ್ ಮಾಡ್ಕೊಂಡು ನಮ್ಮ ಕಂಪ್ನಿಯಿಂದನೇ ಟ್ರ್ಯಾಕ್ಟ್ರಿಗೆ ಕೊಟ್ಟರೆ ನಾವು ಬದುಕ್ತೀವಿ, ಜನಗಳಿಗೂ ರೈತರಿಗೆ ಅನುಕೂಲ ಆಗ್ತತಿ, ಪೇಚಾಟ ಆಗ್ತತಿ, ತಿರುಗಾಡೋಕ್ಕೆ ರೈತರಿಗೆ ಬೇರೆ ಕಂಪ್ನಿಗಳಿಗೆ ಅಂಥೇಳಿ ನಾವೇ ಒಂದು ಕಂಪ್ನಿದು ಇದು ತಗೊಂಡಿದ್ದೀವಿ ಸರ್, ಡೀಲರ್ಶಿಪ್ಪು. ಇನ್ನು ಮುಂದೆ 2ನೇ ಪ್ರಾಜೆಕ್ಟಲ್ಲಿ ಇಂಡೋಫಾರ್ಮಾ ಕಂಪ್ನಿ ಡೀಲರ್ಶಿಪ್ ತಗೊಂಡಿದ್ದೀವಿ ನಮ್ದು. ಅದನ್ನು ಈ ಇನ್ನೊಂದು 10 ದಿನದಲ್ಲಿ ನಮ್ಮದು ಶೋರೂಮ್ ಓಪನ್ ಆಗ್ತಾ ಇದೆ ಸರ್, ಇಲ್ಲೇ ABS ಆಫೀಸ್ ಪಕ್ಕದಲ್ಲಿ. ಅದನ್ನು ಇಂದ ನಡೆದು ಬಂದಿರೋ ಹಾದಿಯಲ್ಲಿ ನಾವು ಇಲ್ಲಿವರೆಗೆ ನಾವು ನಮ್ಮ ಜನರಿಗೆ ಭಾಳ ಸಾಕಷ್ಟು ಇದು ನಮ್ಮ ಮ್ಯಾನೇಜರ್ ಸರ್ ಅವರು ಹೇಳ್ತಾರೆ, ಓದಿ ಹೇಳಿದ್ರೆ ನಾವೇನೇನು ಮುಗಿಸಿರಿ ಅಂತ. ನಮಸ್ತೆ ಸರ್. ಇಲ್ಲಿವರೆಗೆ ಆಗಸ್ಟ್ 15, 2025 ನಮ್ಮ ಫಸ್ಟ್ನೇ ಡ್ರಾ ಸರ್. ABS ಟೀಮ್ ಇಂಡಿಯಾ ಗ್ರೂಪ್ ವತಿಯಿಂದ ಫಸ್ಟ್ನೇ ಡ್ರಾ ನಡೀತು. ಅಲ್ಲಿಂದ ಇಲ್ಲಿವರೆಗೂ 11 ಡ್ರಾಗಳು ಕಂಪ್ಲೀಟ್ ಆಗ್ಯಾವ ಸರ್. ಆ 11 ಡ್ರಾಗಳಲ್ಲಿ ಸರಿಸುಮಾರಾಗಿ 600ಕ್ಕೂ ಅಧಿಕ ಜನರು ವಿಜೇತರಾಗಿದ್ದಾರೆ. ಅವರೇ ನಮ್ಮ ಹೀರೋಗಳಾಗಿ ಮಿಂಚಿದ್ದಾರೆ ಸರ್. ಅದರ ಆ ವಿಜೇತರದ್ದು ಲೀಸ್ಟ್ ಹೇಳ್ಬಿಡ್ತೀನಿ ಸರ್, ಯಾವ್ಯಾವ ಇದಾವಂತ. ಇಲ್ಲಿವರೆಗೂ 11 ತಿಂಗಳಲ್ಲಿ 3 ರಾಯಲ್ ಎನ್ಫೀಲ್ಡ್ ಬೈಕ್ ಕೊಟ್ಟಿದ್ದೀವಿ ಸರ್. 27 ಲಕ್ಷ ಮೌಲ್ಯದ ಬಂಗಾರವನ್ನು ಕೊಟ್ಟಿದ್ದೀವಿ ಸರ್. ಅಷ್ಟು ಮೌಲ್ಯದ ಬಂಗಾರ ಕೊಟ್ಟಿದ್ದೀವಿ. ಒಪ್ಪೋರಿನ ಮೊಬೈಲು 3 ಜನ ಕೊಟ್ಟಿದ್ದೀವಿ ಸರ್. ಇಲ್ಲಿವರೆಗೂ 3 ಕಾರ್ಗಳನ್ನು ಕೊಟ್ಟಿದ್ದೀವಿ. ಟಾಟಾ ಟಿಯಾಗೋ, ಮಾರುತಿ K10, ಆಲ್ಟೋ, I20, ಹೊಂಡಾ ಕಾರ್, ಈ 3 ಕಾರ್ ಕೊಟ್ಟಿದ್ದೀವಿ ಸರ್. ಇಲ್ಲಿವರೆಗೂ ಟ್ರ್ಯಾಕ್ಟರು 475 DI ಅಂತಂದು ಅವನ್ನ 2 ಕೊಟ್ಟಿದ್ದೀವಿ ಸರ್. 8 ಬೈಕ್ಗಳು ಕೊಟ್ಟಿದ್ದೀವಿ ಸರ್. ಹೊಂಡಾಲಿಯೋ ಬೈಕು, ಹೊಂಡಾ ಶೈನು, ಸ್ಕೂಟಿ ಇವನ್ನೆಲ್ಲ ಸೇರಿ 8 ಬೈಕ್ ಕೊಟ್ಟಿದ್ದೀವಿ. ಡಬಲ್ ಬಾಕ್ಸ್ ಮಂಚ 2 ಕೊಟ್ಟಿದ್ದೀವಿ. 3 ಬಜಾಜ್ ಆಟೋ ಕೊಟ್ಟಿದ್ದೀವಿ ಸರ್. ಇಲ್ಲಿವರೆಗೂ ಸ್ಕಾಲರ್ಶಿಪ್ 42 ಜನಕ್ಕೆ ಕೊಟ್ಟಿದ್ದೀವಿ ಸರ್, ಸ್ಟೂಡೆಂಟ್ಗಳಿಗೆ. 2 ಲ್ಯಾಪ್ಟಾಪ್ ಕೊಟ್ಟಿದ್ದೀವಿ. 1 ಫ್ರಿಜ್ಜು, 2 ವಾಷಿಂಗ್ ಮಿಷನ್ ಕೊಟ್ಟಿದ್ದೀವಿ. ಇಲ್ಲಿವರೆಗೂ ABS ಸ್ಪೆಷಲ್ ಗಿಫ್ಟಲ್ಲಿ 575 ಜನ ವಿನ್ ಆಗಿದ್ದಾರೆ ಸರ್. ಸ್ಪೆಷಲ್ ಗಿಫ್ಟಲ್ಲಿ ಒಟ್ಟಾರೆಯಾಗಿ 625 ಜನರು ವಿಜೇತರಾಗಿದ್ದಾರೆ ಸರ್ ಇಲ್ಲಿವರೆಗೂ.
1 ಕೋಟಿ ಇಲ್ಲಿವರೆಗೂ ಅಂದರೆ 11 ತಿಂಗಳಲ್ಲಿ ABS ಡ್ರೀಮ್ ಇಂಡಿಯಾ ಗ್ರೂಪ್ ಸರಿಸುಮಾರಾಗಿ 1,25,00,000ವರೆಗೂ ವಿಜೇತರಿಗೆ ಬಹುಮಾನ ರೂಪದಲ್ಲಿ ಕೊಟ್ಟಿದ್ದೀವಿ ಸರ್. ಇದು ನಮ್ಮದು 11 ತಿಂಗಳ ಸಾಧನೆ ಸರ್.